ಹಾಯ್ ಹಲೋ ನಮಸ್ಕಾರ ವಿದ್ಯಾರ್ಥಿಗಳೇ. ಏನಂತಂದರೆ ಆರ್ಮಿ ಅಗ್ನಿವೀರ್ ಎಕ್ಸಾಮ್ ಪಾಸ್ ಆಯಿತು. ರ್ಯಾಲಿ ಇನ್ನೂ ನಮ್ಮದು ಅಡ್ಮಿಟ್ ಕಾರ್ಡ್ ಬಿಟ್ಟಿದ್ದಾರಲ್ಲ ಬಿಟ್ಟಿಲ್ಲ ಅಂತ ತುಂಬ ಜನಕ್ಕೆ ತುಂಬ ಡೌಟ್ ಇದೆ. ಆ ಒಂದು ಡೌಟ್ ಕ್ಲಿಯರ್ ಮಾಡೋಣ ಈ ವಿಡಿಯೋದಲ್ಲಿ. ಹೇಗಂತಂದರೆ ನಾವು ಆರ್ಮಿ ಅಗ್ನಿವೀರ್ ನಿಮ್ಮದು ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬೇಕು ರ್ಯಾಲಿ ಅನ್ನೋದು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಇಲ್ಲಿ ನೋಡಿ, ರಾಯಚೂರಲ್ಲಿ ಬಂದಿದೆ ಒಬ್ಬರದು. ರಾಯಚೂರಲ್ಲಿ 18ನೇ ತಾರೀಕು 8ನೇ ತಿಂಗಳು ಅಂದರೆ ಮುಂದಿನ ತಿಂಗಳು ಆಗಸ್ಟಲ್ಲಿ 18ನೇ ತಾರೀಕು ಬೆಳಗ್ಗೆ 4 ಗಂಟೆ ಅಗ್ರಿಕಲ್ಚರ್ ಸೈನ್ಸ್ ಯೂನಿವರ್ಸಿಟಿ ಕಾಲೇಜಲ್ಲಿ ಬಂದಿದೆ. ಸೊ ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬೇಕು, ಹಾಗೆ ಇಲ್ಲಿ ಕೂಡ ಡಾಕ್ಯುಮೆಂಟ್ಸ್ ಕೊಟ್ಟಿದ್ದಾರೆ. ಈ ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟಾಗಿ ಈ ಒಂದು ವಿಡಿಯೋದಲ್ಲಿ ಸೊ ಎಲ್ಲ ತಿಳ್ಕೊಳ್ಳೋಣ. ಇನ್ನೂ ಯಾವ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಕಡೆ ಬಂದ್ಬಿಡೋಣ ಬನ್ನಿ. ನೀವು ಗೂಗಲಲ್ಲಿ ನಿಮ್ಮ ಮೊಬೈಲ್ನಲ್ಲಿ ಡೌನ್ಲೋಡ್ ಮಾಡ್ಕೋಬೇಕಂತಂದು ಹೇಗಂತಂದರೆ ಗೂಗಲಲ್ಲಿ ಹೋಗಿ ಆರ್ಮಿ ಅಂತ ಸರ್ಚ್ ಮಾಡಿ ಜಾಯಿನ್ ಇಂಡಿಯನ್ ಆರ್ಮಿ ಮೇಲೆ ಕ್ಲಿಕ್ ಮಾಡಿದ ನಂತರ ಸೊ ಒಂದು ಕ್ಯಾಪ್ಚಾ ಬರುತ್ತೆ. ಲೈವ್ ಆಗಿ ತೋರಿಸ್ತಾ ಇದ್ದೀನಿ, ಬೇಗ ಬೇಗ ಕ್ಯಾಪ್ಚಾ ತುಂಬಬೇಕು. ಸೊ ಯಾವ ರೀತಿ ಅಂದರೆ ಇಲ್ಲಿ ಏನು ಕೊಟ್ಟಿರ್ತಾರಲ್ಲ ಅದೇ ರೀತಿ ಕರೆಕ್ಟಾಗಿ ತುಂಬ್ರಿ. 1 ಸೆಕೆಂಡ್. ಬಾಯ್. ಆಮೇಲೆ ಎಂಟರ್ ಸಬ್ಮಿಟ್ ಮೇಲೆ ಕೊಡಬೇಕು. ಅದು ಕೊಟ್ಟಾದ ನಂತರ ನೆಕ್ಸ್ಟ್ ನಿಮ್ಮದು ಒಂದು ಅಫಿಷಿಯಲ್ ಆಗಿ ಪೇಜ್ ಈ ಥರ ಓಪನ್ ಆಗುತ್ತೆ. ಅದಾದ ನಂತರ ಈ ಕಡೆಯಲ್ಲಿ JCO ಅಗ್ನಿವೀರ್ ಅಪ್ಲೈ ಲಾಗಿನ್ ಅಂತ ಇದೆ. ಈಗ ಏನು ಮಾಡ್ಬೇಕಂದ್ರೆ ಇದ್ರ ಮೇಲೆ ಒಂದು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರನೇ ನಿಮ್ಮದು ಯೂಸರ್ ನೇಮ್, ಪಾಸ್ವರ್ಡ್, ಕ್ಯಾಪ್ಚಾ ತೊಗೊಂಡು ಹೋಗುತ್ತೆ. ಸೊ ಯೂಸರ್ ನೇಮ್ ಏನು ನೀವು ಹಾಕಬೇಕಂತಂದರೆ ನಿಮ್ಮದು ಈಗ ಅಗ್ನಿವೀರ್ ನೀವು GD ಆಗಿರ್ಬೋದು, ಟ್ರೇಡ್ಸ್ಮ್ಯಾನ್ ಆಗಿರ್ಬೋದು, ಏನು ಬೇಕಾದ ವುಮೆನ್ ಆಗಿರ್ಬೋದು, ಯಾರು ಬೇಕಾದ ಏನು ಬೇಕಾದ ನೀವು ಅಪ್ಲಿಕೇಶನ್ ಹಾಕುವಾಗ ಜಿಮೇಲ್ ನಂಬರ್ ಏನು ಕೊಟ್ಟಿರ್ತಾರಲ್ಲ ಆ ಜಿಮೇಲ್ ID ಇಲ್ಲಿ ಹಾಕಬೇಕು. ಜಿಮೇಲೇ ನೀವು ಪೂರ್ತಿ ಹಾಕಬೇಕು. ಹಾಗೆ ಪಾಸ್ವರ್ಡ್ ಏನಿದೆ ನೋಡಿ, ಪಾಸ್ವರ್ಡ್ ಅವರೊಂದು ನಿಮಗೆ ಬರೆದು ಕೊಟ್ಟಿರ್ತಾರೆ. ನೀವು ಹಾಲ್ ಟಿಕೆಟ್ ಚೆಕ್ ಮಾಡ್ಕೊಳ್ಳೋ ಆಗಲಿ ಒಂದು ಪಾಸ್ವರ್ಡ್ ಹಾಕಿರ್ತಾರೆ. ಆ ಪಾಸ್ವರ್ಡ್ ಹಾಕಿ ಇಲ್ಲೇನು ಕ್ಯಾಪ್ಚಾ ಇದೆ ಇಲ್ಲಿ ಕ್ಯಾಪ್ಚಾ ಕೊಟ್ಟು ಇಲ್ಲಿ ಲಾಗಿನ್ ಟು ಕನ್ಫರ್ಮ್ ಇದೆ, ಈ ಲಾಗಿನ್ ಟು ಕನ್ಫರ್ಮ್ ಮೇಲೆ ಕೊಟ್ಟರೆ ನಿಮಗೆ ಈ ಥರ PDF ಓಪನ್ ಆಗುತ್ತೆ. 1 ಸೆಕೆಂಡ್. ಸೊ PDF ಓಪನ್ ಮಾಡುವಾಗ ಪಾಸ್ವರ್ಡ್ ಅಂತ ಕೇಳುತ್ತೆ. ಸೊ ನೀವು PDF ಓಪನ್ ಮಾಡಿದ್ದೀರಾ, ಸೊ ಡೌನ್ಲೋಡ್ ಕೂಡ ಮಾಡ್ಕೊಂಡಿದ್ದೀರಾ, ಆದರೆ ಓಪನ್ ಮಾಡುವಾಗ ಈ ರೀತಿ ಪಾಸ್ವರ್ಡ್ ಕೇಳುತ್ತೆ. ಅವಾಗ ಏನು ತುಂಬಬೇಕು, ಏನು ಮಾಡ್ಬೇಕಂತಂದರೆ ನೀವು ಇಲ್ಲಿ ಏನು ಜಿಮೇಲ್ ID ಹಾಕಿರ್ತೀರಲ್ಲ ಮತ್ತು ಅದನ್ನೇ ಹಾಕಬೇಕು. 1 ಸೆಕೆಂಡ್. ನೀವು ಜಿಮೇಲ್ ID ಯಾವ ರೀತಿ ಹಾಕಿದ್ದೀರಲ್ಲ ಅದನ್ನೇ ಹಾಕಿಬಿಟ್ಟು ಓಪನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣವೇ ನಿಮ್ಮದು ಅಡ್ಮಿಟ್ ಕಾರ್ಡ್ ಓಪನ್ ಆಗುತ್ತೆ. ಅಡ್ಮಿಟ್ ಕಾರ್ಡ್ ಓಪನ್ ಆದ ನಂತರನೇ ನಿಮ್ಮ ನೇಮು, ನಿಮ್ಮ ಡೇಟ್ ಆಫ್ ಬರ್ತ್ ಎಲ್ಲ ಕರೆಕ್ಟಾಗಿ ನೋಡ್ಕೊಳ್ಳಿ. ಹಾಗೆ ನೀವು ಏನು ಹಾಕಿದ್ದೀರಾ ಅಗ್ನಿವೀರ್ GD, ಸೊ ಇಲ್ಲಿ ಜನರಲ್ GD ಅಂತ ಇದೆ, ಈ ರೀತಿ ನೋಡ್ಕೊಳ್ಳಿ. ಅದಾದ ನಂತರ ನಿಮ್ಮ ಮೇನ್ ಇಂಪಾರ್ಟೆಂಟ್ ಬರೋದು ಅಗ್ನಿವೀರ್ ನಿಮ್ಮದು ರ್ಯಾಲಿ ಎಲ್ಲಿ ಬಂದಿದೆ, ರ್ಯಾಲಿ ಡೇಟ್ ಎಲ್ಲಿ ಬಂದಿದೆ ನೋಡಿ. ಇಲ್ಲಿ ರಾಯಚೂರಲ್ಲಿ ಬಂದಿದೆ 18ನೇ ತಾರೀಕು ಬೆಳಗ್ಗೆ 4 ಗಂಟೆ ಅಂತ ಇದೆ. ಸೊ ಸಿನ್ಸ್ ಯೂನಿವರ್ಸಿಟಿ ಅಗ್ರಿಕಲ್ಚರ್ ಸೈನ್ಸಸ್ ಯೂನಿವರ್ಸಿಟಿ ರಾಯಚೂರು 18ನೇ ತಾರೀಕು ಬಂದಿದೆ. ಸೊ ಇದೊಂದು ಅಡ್ಮಿಟ್ ಕಾರ್ಡ್ ತೆಗೆಸ್ಕೊಂಡು ಹೋಗಬೇಕು. ಹಾಗೆ ಡಾಕ್ಯುಮೆಂಟ್ ಏನೇನು ಬೇಕು ನಿಮಗೆ, ಡಾಕ್ಯುಮೆಂಟ್ ಅವರೇ ಅಫಿಷಿಯಲ್ ಆಗಿ ಕೊಟ್ಟಿದ್ದಾರೆ. ಸೊ ಇನ್ನೊಬ್ಬರ ಹತ್ರ ಹೋಗಿ ನೀವು ಡಾಕ್ಯುಮೆಂಟ್ಗೆ ಕೇಳೋ ಅವಶ್ಯಕತೆ ಇಲ್ಲ. ನಾನು ಮೊನ್ನೆ ವಿಡಿಯೋ ಮಾಡಿ ಹಾಕಿದ್ದೆ, ಅದು ಅಫಿಷಿಯಲ್ ಆಗಿ ಇದ್ದಾರೆ ಎಲ್ಲ ಡಾಕ್ಯುಮೆಂಟ್. ಸೊ ಈ ಒಂದು ವಿಡಿಯೋದಲ್ಲಿ ಅಫಿಷಿಯಲ್ ಆಗಿ ಇದೆ. ಸೊ ಏನು ಬೇಕು 1 by 1 ಹೇಳ್ತಾ ಹೋಗ್ತೇನೆ ನೋಡಿ. ಆನ್ಲೈನ್ ಅಡ್ಮಿಟ್ ಕಾರ್ಡ್, ಪ್ಲೀಸ್ ಟೇಕ್ ಗುಡ್ ಕ್ವಾಲಿಟಿ ಪ್ರಿಂಟ್ ಔಟ್ ಆಫ್ ದಿ ಅಡ್ಮಿಟ್ ಕಾರ್ಡ್ ಅಂತಂದರೆ ಏನು ರ್ಯಾಲಿ ಅಡ್ಮಿಟ್ ಕಾರ್ಡ್. ಹಾಗೆ ನೀವು ಎಕ್ಸಾಮ್ ಬರೆಯೋಕ್ಕೆ ಹೋಗಿದ್ರಲ್ಲ ಅಡ್ಮಿಟ್ ಕಾರ್ಡ್, ಆ ಎಕ್ಸಾಮ್ ಬರೆಯೋಕ್ಕೆ ಹೋಗಿದ್ದು ಬಿಟ್ಟರೆ ನಡೆಯುತ್ತೆ, ಆದರೆ ಇದನ್ನು ಬಿಡೋಂಗಿಲ್ಲ. ಒಳ್ಳೆ HD ಕ್ವಾಲಿಟಿ ಒಂದು ಪ್ರಿಂಟ್ ತೊಗೊಂಡು ಹೋಗಿ, ಒಂದು ತೊಗೊಂಡು ಹೋಗ್ಬಿಡಿ, ಒಂದು 5 ತೊಗೊಂಡು ಹೋಗಿ. ಅದ್ರ ಜೊತೆಗೆ ಸೆಕೆಂಡ್ ಒನ್ ಏನು ಕೇಳಿದ್ದಾರೆ ನೋಡಿ, ಸೊ 14 ಕೇಳಿದ್ದಾರೆ. ನಿಮಗೆ 2ನೇ ಸ್ಟೆಪ್ ನೋಡಿ, ಸೆಕೆಂಡರಿ ಆ್ಯಂಡ್ ಹೈಯರ್ ಸೆಕೆಂಡರಿ ಸ್ಕೂಲ್ ಎಕ್ಸಾಮಿನೇಷನ್ ಸರ್ಟಿಫಿಕೇಟ್ ಆ್ಯಂಡ್ ಮಾರ್ಕ್ ಶೀಟ್ ಒರಿಜಿನಲ್ ಅಂದರೆ 10th ಅಥವಾ 2nd PUC ನೀವು 10th ಮಾಡಿದ್ದೀರಾ ಓಕೆ, 2nd PUC ಮಾಡಿದ್ದೀರಾ ಓಕೆ, ನಿಮ್ಮದು ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಒಯ್ಲಿ ಬೇಕು ಕಡ್ಡಾಯವಾಗಿ. ಆಮೇಲೆ 8ನೇತೆ ಪಾಸ್ ಆದವರು ಹಾಕಿರ್ತಾರೆ, 8ನೇತೆ ಪಾಸ್ ಆದವ್ರು ಹಾಕಿರ್ತಾರೆ. ಹಾಗಾಗಿ 8ನೇತೆ ಪಾಸ್ ಆದವ್ರಿಗೆ, 8ನೇತೆ ಮೇಲೆ ಹಾಕಿದವ್ರಿಗೆ ಮಾತ್ರ ಅವ್ರದ್ದು ಮಾರ್ಕ್ ಶೀಟ್ ಆ್ಯಂಡ್ ಬರ್ತ್ ಸರ್ಟಿಫಿಕೇಟ್ ಓನ್ಲಿ ಅಗ್ನಿವೀರ್ ಟ್ರೇಡ್ಸ್ಮ್ಯಾನ್ 8th ಕ್ಲಾಸ್ ಮೇಲೆ ಹಾಕಿದವ್ರಿಗೆ ಅಷ್ಟೇ. ಆನಂತರ 4th ಒಂದು ಕಡೆ ಬಂದರೆ ಟ್ರಾನ್ಸ್ಫರ್ ಅಥವಾ ಸ್ಕೂಲ್ ಲಿವಿಂಗ್ ಸರ್ಟಿಫಿಕೇಟ್ ಇನ್ ಒರಿಜಿನಲ್ ಬೆನಿಫಿಟ್ ಕ್ಯಾಂಡಿ ಫಾರ್ ಸ್ಕೂಲ್ ಅಂದರೆ ನಿಮ್ಮದು ಸ್ಕೂಲ್ ಸರ್ಟಿಫಿಕೇಟ್, ಈ ಹುಡುಗ ಯಾವ ಥರ ಇದ್ದ
ಅಂತ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಅನ್ಬೋದು. ಸೊ ಅದು ಬೇಕಾಗುತ್ತೆ. 5ನೇ ಕಡೆ ಬಂದರೆ ಸ್ಕೂಲ್ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಇದೆ, ಅದು ಅದೇ. ಆಮೇಲೆ ನಿಮ್ಮದು ಡೊಮಿಸಿಯಲ್ ಸರ್ಟಿಫಿಕೇಟ್, ತಹಶೀಲ್ದಾರ್. ಓಕೆ, ಇದು ಡೊಮಿಸಿಯಲ್ ಹಾಗೆ ರೆಸಿಡೆನ್ಸಿ ಇವೆರಡು ಲೆಟರ್ ಇಂಪಾರ್ಟೆಂಟ್. ಅದ್ರ ಜೊತೆಗೆ 7th ಒಂದು ಬಂದರೆ ಕಾಸ್ಟ್ ಅಥವಾ ಕ್ಲಾಸ್ ಸರ್ಟಿಫಿಕೇಟ್ ಇಶ್ಯೂ ಅಂತಂದರೆ ಕಾಸ್ಟ್ ಇನ್ಕಮ್ ತೊಗೊಂಡೋಗಿ ಇಂಗ್ಲೀಷಲ್ಲಿ ಇರಬೇಕು. ಅನ್ಮ್ಯಾರಿಡ್ ಸರ್ಟಿಫಿಕೇಟ್ ಇದು ಇದ್ರೂ ನಡೆಯುತ್ತೆ. ಸೊ ಅನ್ಮ್ಯಾರಿಡ್ ಸರ್ಟಿಫಿಕೇಟ್ ಒಂದು ತೆಗೆಸ್ಕೊಳ್ಳಿ. ಹಾಗೆ ಆಧಾರ್ ಕಾರ್ಡ್ ಅಥವಾ ಪ್ಯಾನ್ ಕಾರ್ಡ್ ಇದ್ದರೆ ತೊಗೊಂಡೋಗಿ. ಮಿನಿಮಮ್ 15 ಫೋಟೋ ಹೇಳಿದ್ದಾರೆ, ಇಲ್ಲಿ ನೋಡ್ತಿರ್ಬೋದು. ಮಿನಿಮಮ್ 15 ಫೋಟೋ ತೊಗೊಂಡೋಗಿ. ನೋ ಮೋರ್ 19 ದಿನಗಳ ಕೆಳಗಿನ ಫೋಟೋ ಆಗಿರಬಾರ್ದು. ಹೊಸ ಪಾಸ್ಪೋರ್ಟ್ ಸೈಜ್ ಫೋಟೋ ಆಗಿರಬೇಕು. ವಿತ್ ಬ್ಲೂ ಆರ್ ವೈಟ್ ಬ್ಯಾಕ್ಗ್ರೌಂಡ್ ಕೂಡ ಆಗಿರಬೇಕು. ಹಾಗೆ ಡಿಫ್ರೆಂಟ್ ಫೋಟೋಗ್ರಫಿ ವಿಲ್ ನಾಟ್ ಅಂತಂದರೆ ನಾ 10 ತೊಗೊಂಡೋಗಿ 5 ಬೇರೆ ತೊಗೊಂಡೋಗ್ತೀನಿ ಆ ಥರ ನಡೆಯೋದಿಲ್ಲ. 15 ಫೋಟೋ ಒಂದೇ ಆಗಿರಬೇಕು. ಸೊ ಈ ಥರ ತೊಗೊಂಡೋಗಿ. ಇದಾದ ನಂತರ ನೆಕ್ಸ್ಟ್ ಏನು ಕೇಳಿದಾರೆ ನೋಡಿ, 2 ಕಾಪೀಸ್ ಆಫ್ NCC ಸ್ಪೋರ್ಟ್ಸ್. ನೀವೇನಾದರೂ NCC ITI IT NTT ಸೊ ಸರ್ಟಿಫಿಕೇಟ್ ಇದ್ದರೆ 2 ಜೆರಾಕ್ಸ್ ತೊಗೊಂಡೋಗಿ. ಹಾಗೆ ನಿಮಗೆ ಇದು ಡೌನ್ಲೋಡ್ ಹಾಕಬೇಕಾದ್ರೆ ಅವ್ರದ್ದೇ ವೆಬ್ಸೈಟ್ ಇದೆ ನೋಡಿ, ಜಾಯಿನ್ ಇಂಡಿಯನ್ ಆರ್ಮಿ, ಅಲ್ಲಿ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ. 13ನೇ ಕಡೆ ಬಂದರೆ ಪೊಲೀಸ್ ವೆರಿಫಿಕೇಷನ್ ಅಂತಂದರೆ ಪೊಲೀಸ್ ಸ್ಟೇಷನಲ್ಲಿ ನೀವು ಈ ಹುಡುಗ ಯಾವ ರೀತಿ ಇದ್ದಾನೆ, ಕೇಸ್ ಇಲ್ಲ ಇವನ ಮೇಲೆ ಅಂತ ಒಂದು ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಕೊಡ್ತಾರೆ, ಅದೊಂದು ತೊಗೊಂಡು ಹೋಗಿ. ಹಾಗೆ ಅಂಡರ್ಟೇಕಿಂಗ್ ಅಟ್ಯಾಚ್ ಆ್ಯಸ್ ಅಡ್ಮಿಟ್ ಕಾರ್ಡ್ ಅಂತಂದರೆ ಇವನ್ನೆಲ್ಲ ಅಟ್ಯಾಚ್ ಮಾಡಿಕೊಂಡು ತೊಗೊಂಡು ಹೋಗಬೇಕಾಗುತ್ತೆ. ಸೊ ಈ ಒಂದು ವಿಡಿಯೋದಲ್ಲಿ ಇಷ್ಟ ಆಗಿತ್ತು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಂತಂದರೆ ಜಾಯಿನ್ ಇಂಡಿಯನ್ ಆರ್ಮಿ. ಸೊ ಇದು ಯಾವ ಥರ ಫೇಕ್ ಕೂಡ ಅಲ್ಲ, ಇಲ್ಲೇ ನೋಡ್ಬೋದು ನೀವು. ಡೇಟ್ ಕೂಡ ತೋರಿಸ್ತೀನಿ, 1 ಸೆಕೆಂಡ್. ಇಲ್ಲಿ ನೋಡಿ, ಪ್ರಿಂಟೆಡ್ ಡೇಟ್ 30/7/2025 5:54 ಸಂಜೆ ತೆಗೆದಿದ್ದು, ಇವತ್ತೇ ತೆಗೆದಿದ್ದು. ಸೊ ಈ ಒಂದು ಈ ಪಿ ಡಿ ಎಫ್ ಓಪನ್ ಆಗಲ್ಲ, ಪಾಸ್ವರ್ಡ್ ಹಾಕಬೇಕು. ಪಾಸ್ವರ್ಡ್ ನಿಮ್ಮ Gmail ಐಡಿನೇ ಆಗಿರುತ್ತೆ. ಆಮೇಲೆ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗ್ನೇಚರ್ ಆಫ್ ಕ್ಯಾಂಡಿಡೇಟ್ ಈ ಒಂದು ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಜೈ ಹಿಂದ್. ಮತ್ತೆ ಸಿಗೋಣ. ಏನಾದ್ರು ಡೌಟ್ ಇದ್ದರೆ ಕಮೆಂಟ್ ಮಾಡಿ, ಶೇರ್ ಮಾಡಿ ಪ್ರತಿಯೊಬ್ಬರು.